ಏಪ್ರಿಲ್ 15ರವರೆಗೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ವಿಜಯ್ ಭರತ್ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಮಾಧವಿ ಲಾಖೆ, ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ಹಾಗೂ ಹುಣಸಗಿ ತಾಲೂಕಿನ ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ಭತ್ತ ಬೆಳೆಯುತ್ತಿದ್ದು, ಈಗ ಆ ಭತ್ತವು ಪೂರ್ತಿಯಾಗಿ ಬೆಳೆದು ಕಟಾವಿಗೆ ಬರಬೇಕಾದ್ರೆ ಇನ್ನು 15 ದಿನಗಳವರೆಗೆ ನೀರು ಬೇಕಾಗುತ್ತದೆ. ಆದರೆ ಸರ್ಕಾರವು 7 ದಿನಗಳವರೆಗೆ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ಆದ್ದರಿಂದ ರೈತರು ಬೆಳೆದ ಶೇಂಗಾ, ಸಜ್ಜಿ ಮತ್ತು ಹೆಚ್ಚಾಗಿ ಬೆಳೆದ ಭತ್ತವು ರೈತರ ಕೈ ಸೇರುವುದಿಲ್ಲ. ಅದಕ್ಕಾಗಿ ಈ ಆದೇಶವನ್ನು ರದ್ದುಪಡಿಸಿ ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ನಾಳೆ ಮಂಗಳವಾರ ಬೆಳಿಗ್ಗೆ 9:30 ಬಸವಸಾಗರ ಜಲಾಶಯದ ಮುಖ್ಯ ಕಚೇರಿಯ ಮುಂದೆ ಹುಣಸಗಿ ಹಾಗೂ ಸುರಪುರ ತಾಲೂಕಿನ ಎಲ್ಲಾ ಗ್ರಾಮದ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ವಿಜಯ್ ಭರತ್ ಅವರು ಮಾಧ್ಯಮದ ಮುಖಾಂತರ ಹಾಗೂ ಸ್ವತಃ ತಾವು ತಮ್ಮ ಸಂಗಡಿಗರೊಂದಿಗೆ ಪ್ರತಿ ಹಳ್ಳಿಗೂ ಹೋಗಿ ಎಲ್ಲಾ ರೈತರಿಗೆ ಕರೆ ನೀಡಿದ್ದಾರೆ. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಿನ್ನಪ್ಪ ಪೂಜಾರಿ ಅವರಿಗೆ, ಶಶಿಕಾಂತ್ ಗುರುಜಿ ಅವರಿಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಜಿಲ್ಲೆ ಹುಣಸಗಿ ತಾಲೂಕಿನ ಒಂದು ಬಸವೇಶ್ವರ ವೃತ್ತದಲ್ಲಿ ನಾವಿದ್ದೇವೆ. ಈ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಹುಣಸಗಿ ತಾಲೂಕು ಮತ್ತು ಸುರಪುರ ತಾಲೂಕಿನಲ್ಲಿ ಕವಳೆ ಬೆಳೆಗೆ ಒಂದು ನೀರಿನ ಒಂದು ಅಭಾವ ಇದೆ ಅಂತ ಕರ್ನಾಟಕ ರಾಜ್ಯ ಸಂಘ, ರೈತ ಸಂಘ ಮತ್ತು ಹಸಿರು ಸೇನೆ ಸಂಘದವರು, ಚಿನ್ನಪ್ಪ ಪೂಜಾರಿ ಅವರ ಬಣದವರು ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಆ ಧರಣಿಯನ್ನ ನಾರಾಯಣಪುರ ಜಲಾಶಯದ ಒಂದು ಇಂಜಿನಿಯರ್ ಕಚೇರಿ ಮುಂದೆ ಧರಣಿಯನ್ನ ಕುಳಿತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಭರತ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಒಂದು ಅನಿಸಿಕೆಯನ್ನ ಕೇಳೋಣ ಬನ್ನಿ. ನೀವು ಎಷ್ಟು ದಿವಸ ಆಯ್ತು ಸರ್ ಧರಣಿ ಕೂತು? ನಾವು ಇವತ್ತಿಗೆ 6ನೇ ದಿನ ಇದೆ ಧರಣಿ ಕೂತ್ಕೊಂಡು. ನೀರು ಎಷ್ಟು ದಿನಗಳಿಗೆ ನೀರು ಬೇಕು ನಿಮಗೆ? ನಮಗೇನಪ್ಪಾ ಅಂದ್ರೆ ಈಗ ಏಪ್ರಿಲ್ 1ರಿಂದ 7ನೇ ತಾರೀಕುವರೆಗೆ ಅವ್ರು ಬಿಡ್ತೀವಿ ಅಂತ ಹೇಳಿದ್ದಾರೆ. ನಮ್ದು ಏನಪ್ಪಾ ಅಂದ್ರೆ 15ನೇ ತಾರೀಕು ಬಿಟ್ರೆ ಇನ್ನು ಒಳ್ಳೇದಾಗುತ್ತೆ, ಇನ್ನೊಂದು ವಾರ ಎಕ್ಸ್ಟ್ರಾ ಕೊಡಿ ಅಂತ ಇದ್ವಿ. ಯಾಕಂದ್ರೆ ಪ್ರತಿಯೊಂದು ಮೂಲೆಗೂ ಮುಟ್ಟಿ ಬಿಡ್ತದೆ ನೀರು. ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ಇವತ್ತು ಒಂದು 15ನೇ ತಾರೀಕು ಬಿಟ್ರೆ ಅಟ್ಲೀಸ್ಟ್ ಒಂದು 70-80% ವರೆಗೆ ರೈತರಿಗೆ ಅನುಕೂಲ ಆಗ್ತದೆ. ಈಗ ನೀವು ಅವ್ರ ಸರ್ಕಾರದ ಪ್ರಕಾರ 7ನೇ ತಾರೀಕಿವರೆಗೆ ಬಿಡ್ತೀನಿ ಅಂತ ಹೇಳಿ ಸರ್ಕಾರದ ಒಂದು ಆದೇಶ ಇದೆ. ಆದ್ರೆ ಈ ಚಿನ್ನಪ್ಪ ಪೂಜಾರಿ ಅವರ ಬಣದವರು ಏನಂತಿದ್ದಾರೆ ಅಂತಂದ್ರೆ, 7ರಿಂದ ಇನ್ನೂ 7 ದಿನ ಬಿಟ್ರೆ ಟೆಲೆಂಟ್ಗಿದ್ದಂತ ರೈತರಿಗೆ ನೀರು ಮುಟ್ಟುತ್ತದೆ, ಆದ್ರಿಂದ ರೈತರಿಗೆ ಒಂದು ಅನುಕೂಲ ಆಗುತ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಈ ಒಂದು ಧರಣಿಯಲ್ಲಿ ಕನಿಷ್ಠ ಯಾರ್ಯಾರು ಪಾಲ್ಗೊಂಡಿದ್ದೀರಿ? ಇಲ್ಲಿ ಯಾರು ಬಂದಿಲ್ಲ, ಶಾಸಕರು ಯಾರು ಬಂದಿಲ್ಲ ಇನ್ನೂವರೆಗೆ. ಅಲ್ಲ, ಈಗ ಚಿನ್ನಪ್ಪ ಪೂಜಾರಿ ಅವರ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಅವರು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಚಿನ್ನಪ್ಪ ಪೂಜಾರಿ ಅವರು, ಇವರೆಲ್ಲ ಆಗಮಿಸ್ತಾರೆ. ನಾಳೆ ನಾಡಿದ್ದು ಮಂಗಳವಾರ ದಿನ ಬರ್ತಾರೆ ಅವರೆಲ್ಲ. ಇನ್ನು ಎಷ್ಟು ದಿನವರೆಗೆ ನಿಮ್ಮ ಧರಣಿಯನ್ನು ಮುಂದುವರಿಸ್ತಾ ಇದ್ದೀರಿ? ನಾವು 15ವರೆಗೆ ನೀರು ಕೊಟ್ರೆ ಅಂತ ಹೇಳ್ತಾ ಇದ್ದೀವಿ, ಏಪ್ರಿಲ್ 15 ತನ. ಮತ್ತೆ ಅಲ್ಲಿವರೆಗೆ ನೀರು ಕೊಟ್ಟರೆ ನಾವು ಧರಣಿಯನ್ನು ಕ್ಲೋಸ್ ಮಾಡ್ತೀವಿ. ಸರ್ಕಾರ ಈ ನಿಮ್ಮ ಮಾತನ್ನು ತೆರೆ ಹಾಕಿದರೆ ನೀವು ಮುಂದಿನ ಹೋರಾಟ ಏನಿದೆ ಅದು ಎಲ್ಲ ರೈತರ ಜೊತೆಲಿ ಕಂಪ್ಲೀಟ್ ಏನಿದೆ ಮುಂದಿನ ಹೋರಾಟ ಕಂಟಿನ್ಯೂ ಆಗಿ ಹಂಗೆ ಹೋಗೋದು. ಈ ನೀರಿಗೋಸ್ಕರ ನೀವು ಸಂಬಂಧಪಟ್ಟ ಇಲಾಖೆಗಾಲಿ ಅಥವಾ ಅದರ ಸಚಿವರಿಗಾಲಿ ನೀವು ಮನವಿ ಪತ್ರ ಕೊಟ್ಟಿದ್ದೀರಾ? ಮನವಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಮೊದಲು 13ನೇ ತಾರೀಕು ಕೊಟ್ಟಿದ್ದೀವಿ, ಇದೇ ತಿಂಗಳ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ. ತಿಮ್ಮಾಪುರಿ ಅವರಿಗೂ ಆಲ್ರೆಡಿ ಮನವಿ ಹೋಗಿದೆ. ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೀರಾ? ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೀವಿ. ವೀಕ್ಷಕರೇ, ಈ ರೈತರಿಗೆ ನೀರಿಗೋಸ್ಕರ ಸ್ಥಳೀಯ ಶಾಸಕರು ಮತ್ತು ಸಚಿವರಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಇನ್ನು 7ನೇ ತಾರೀಕಿನಿಂದ ಮತ್ತೆ 7 ದಿನದವರೆಗೆ ನೀರು ಬಿಟ್ಟರೆ ಟೆಲೆಂಟ್ಗಿದ್ದಂತ ರೈತರಿಗೆ ನೀರು ಮುಟ್ಟುತ್ತದೆ ಅಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಭರತ್ ಅವರು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ.
ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ನಾವು 6ನೇ ದಿನ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ನ್ಯಾಂಕು ಡ್ಯಾಮ್ ಹತ್ರ 1 ವಾರ ನೀರನ್ನು ಬಿಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಏಪ್ರಿಲ್ 15 ನೀರು ಬಿಡಿ ಅಂತೇಳಿ ನಮ್ಮ ಹೋರಾಟ ಇದೆ. ಆದ ಕಾರಣ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಪ್ಪಾ ಅಂದ್ರೆ, ಮಂಗಳವಾರ ದಿನ ಬೆಳಿಗ್ಗೆ 9 ಗಂಟೆಗೆ ತಾವೆಲ್ಲರೂ ನ್ಯಾಂಕು ಡ್ಯಾಮಿಗೆ ಆಗಮಿಸಿ ಈ ಹೋರಾಟವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಜನರ ಸಂಖ್ಯೆಯಲ್ಲಿ ಈ ಹೋರಾಟವನ್ನು ನಡೀತಾ ಇದೆ. ಆದ ಕಾರಣ ಎಲ್ಲ ರೈತ ಬಾಂಧವರು, ರೈತ ದೇವರುಗಳು ವಿನಂತಿಸಿಕೊಳ್ಳೋದು ಏನಪ್ಪಾ ಅಂದ್ರೆ, ದಯವಿಟ್ಟು ಆ ದಿನ ತಾವೆಲ್ಲರೂ ಮಂಗಳವಾರ 9 ಗಂಟೆಗೆ ಬೆಳಿಗ್ಗೆ ಅಲ್ಲಿ ನ್ಯಾಂಕು ಡ್ಯಾಮಿಗೆ ಬರಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಿನ್ನಪ್ಪ ಪೂಜಾರಿ ಅವರಿಗೆ, ಶಶಿಕಾಂತ್ ಗುರುಜಿ ಅವರಿಗೆ ಜೈ ಜವಾನ್, ಜೈ ಜವಾನ್. ಪರಿಸ್ಥಿತಿ ಹಂಗ ಎಲ್ಲರಿಗೆ ಕೈ ಮುಗಿದು ಹೇಳೋದಂದ್ರೆ ನೀರು ಹರಿಸ್ಬೇಕಂತ ನಾವು ಹೋರಾಟ ಮಾಡೋದಷ್ಟೇ. ನಮಗೇನು ಅವ್ರು ತಂದು ಕೊಡ್ಲಿ, ನಾವು ಬದುಕೋದೇನಿಲ್ಲ. ನಮ್ ಲೇಸಿಂದ ಅವ್ರೇ ಇದಾರ, ನಾವು ಅವ್ರ ಲೇಸಿಂದ ಏನಲ್ಲ. ನಾವು ನಮ್ಲಿಂದನೇ ಅವ್ರು ಇರೋದು, ರೈತರಿದ್ದರೇನೆ ಅವ್ರು ಇರ್ತಾರ. ಈ ವರ್ಷ ನೋಡ್ತೀವಿ, ಮುಂದಿನ ವರ್ಷ ಬಿಡ್ತೀವಿ. ನಾವು ಏನು ಮಾಡಲ್ಲ, ಹೋರಾಟಕ್ಕೆ ನಿಂತೀವಿ. ರೈತರು ಬೆನ್ನೆಲ್ಲ ಅಂತ ಹೇಳ್ತಾರ. ಎಲೆಕ್ಷನ್ ಮುಗಿತಿಲ್ಲ, ಆರಿಸಿ ಬಂದ್ಗಳೇನೆ ರೈತರನ್ನ ಕಿವಿಯಾಗ ಹಾಕಂಗಲ್ಲ, ಬುಟ್ಟು ಹೊಡೆದ್ ದನ ಆದಂಗ ಆಗಿಬಿಟ್ಟಿವಿ ನಾವು. ನಮಗೆ ಯಾರು ಕೇಳಂತಾನೆ ಇಲ್ಲ. ಈಗ ಆದಷ್ಟು ಬೇಗ ರೈತರಿಗೆ ಅನುಕೂಲ ಮಾಡಿ ನೀರು ಹೊಡಿಸಿದ್ರೆ ಬದುಕ್ತಿವಿ. ಇಲ್ಲ ಅಂತಂದ್ರೆ ಬಹಳ ಮುಂದೆ ಹೋರಾಟ ನಡೆಸೋಕೆ ಆತ ನೋಡು.